ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ರಿಲಯನ್ಸ್ ಇಂಡಸ್ಟ್ರೀಸ್ ತಮ್ಮ ಕ್ವಾರ್ಟರ್ 1 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ 0.6% ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. 2500 ರೇಂಜಲ್ಲಿ ರಿಲಯನ್ಸ್ ಟ್ರೇಡ್ ಆಗ್ತಿದೆ. ಬ್ರೋಕರೇಜ್ಗಳು ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ 23ರಿಂದ 24 ಸಾವಿರ ಕೋಟಿಯಷ್ಟು ಪ್ರಾಫಿಟ್ಸ್ ಬರುತ್ತೆ ಅನ್ನುವಂಥ ಒಂದು ಎಸ್ಟಿಮೇಷನ್ಸನ್ನು ಮಾಡಿದರು. ಸೊ ಆ್ಯಕ್ಚುಯಲ್ ರಿಸಲ್ಟ್ಸನ್ನು ನಾವು ಗಮನಿಸಿದಾಗ ರಿಲಯನ್ಸ್ ತಮ್ಮ ರಿಸಲ್ಟ್ಸನ್ನು ಕ್ರೋರ್ಸಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ರಿಲಯನ್ಸ್ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ, ಹಾಗೆ ಅವರ ರೆವೆನ್ಯೂ ಕೂಡ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಅತಿ ಹೆಚ್ಚಾಗೆ ಬರುತ್ತೆ. ಸೊ 2,25,000 ಕೋಟಿಯ ರೆವೆನ್ಯೂನ ಈ ಒಂದು ಕ್ವಾರ್ಟರ್ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಮಾರ್ಚ್ 2022ರಲ್ಲಿ ಅವರ ರೆವೆನ್ಯೂ 2,14,000 ಕೋಟಿಯಷ್ಟು ಇತ್ತು. ಹಾಗೆ ಜೂನ್ 2021ರಲ್ಲಿ ರೆವೆನ್ಯೂ 1,48,000 ಕೋಟಿಯಷ್ಟು ಇತ್ತು. ಸೊ ಇಲ್ಲಿ ಇಯರ್ ಆನ್ ಇಯರ್ ನಮಗೆ ರೆವೆನ್ಯೂ ತುಂಬಾನೇ ಜಾಸ್ತಿ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದು ಫ್ಲಾಟ್ ರೆವೆನ್ಯೂ ಅಂತ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಎಕ್ಸ್ಪೆನ್ಸಸ್ಗಳನ್ನು ಕೂಡ ನೀವು ಗಮನಿಸಬಹುದು. 2,25,000 ಕೋಟಿಯ ಅರ್ನಿಂಗ್ ಅಲ್ಲಿ ಅಂದ್ರೆ ರೆವೆನ್ಯೂನಲ್ಲಿ ಆಲ್ಮೋಸ್ಟ್ 2 ಲಕ್ಷ ಕೋಟಿ ಇವರ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಎಕ್ಸ್ಪೆನ್ಸಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ ಅವರು 17,955 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಜಾಸ್ತಿ ಆಗಿದೆ. ಬಟ್ ಬ್ರೋಕರೇಜ್ ಎಸ್ಟಿಮೇಷನ್ಸ್ ಇದ್ದಿದ್ದು 23ರಿಂದ 24 ಸಾವಿರ ಕೋಟಿ. ಸೊ ಎಸ್ಟಿಮೇಷನ್ ನ ಪ್ರಕಾರ ನಮಗೆ ರಿಲಯನ್ಸ್ ನ ಪ್ರಾಫಿಟ್ ಬರ್ತಿರೋದು ಕಾಣಿಸ್ತಿಲ್ಲ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ಸ್ ತುಂಬಾನೇ ಗ್ರೋ ಆಗಿದೆ. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ ಡಬಲ್ ಆಗುತ್ತೆ ಅನ್ನುವಂಥ ಒಂದು ಎಸ್ಟಿಮೇಷನ್ಸ್ಗಳನ್ನು ಬ್ರೋಕರೇಜ್ ಮಾಡಿದ್ರು. ಏನಕ್ಕೆಂದ್ರೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ರಿಲಯನ್ಸ್ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಸೊ ಇವರ ಮೇಜರ್ ರೆವೆನ್ಯೂ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಇಂದ ಬರೋದು. ಸೊ ಅಲ್ಲಿಂದಾನೆ ಅವರು ಹೆಚ್ಚಿನ ಒಂದು ರೆವೆನ್ಯೂನ ಪಡ್ಕೊಂಡಿದ್ದಾರೆ. ಸೊ ಆ ಸೆಗ್ಮೆಂಟ್ ಅಲ್ಲಿ ನೀವು ಗಮನಿಸಬಹುದು 1,61,000 ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ ನಮಗೆ 1,45,000 ಕೋಟಿಯ ರೆವೆನ್ಯೂ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕಾಣಿಸಿತ್ತು. ಸೊ ಈ ಒಂದು ರೆವೆನ್ಯೂ ಇನ್ನಷ್ಟು ಜಾಸ್ತಿ ಬರ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ನ ಪ್ರಕಾರ ರೆವೆನ್ಯೂ ಆಗಲಿ ಪ್ರಾಫಿಟ್ ಆಗಲಿ ಜನರೇಟ್ ಆಗ್ತಿರೋದು ಕಾಣಿಸ್ತಿಲ್ಲ. ಹಾಗೆ ಪ್ರತಿಯೊಂದು ಸೆಗ್ಮೆಂಟ್ನಲ್ಲೂ ಕೂಡ ರೆವೆನ್ಯೂ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಜಿಯೋ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಆಯಿಲ್ ಆ್ಯಂಡ್ ಗ್ಯಾಸ್ ಆಗಿರ್ಬೋದು, ಸೊ ಎಲ್ಲ ಸೆಗ್ಮೆಂಟಲ್ಲೂ ಕೂಡ ರೆವೆನ್ಯೂ ಜಾಸ್ತಿ ಆಗಿದೆ. ಕೇವಲ ಫೈನಾನ್ಷಿಯಲ್ ಸರ್ವಿಸಸ್ನಲ್ಲಿ ಮಾತ್ರ ರೆವೆನ್ಯೂ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ರಿಲಯನ್ಸ್ ಮಲ್ಟಿಪಲ್ ಸೆಗ್ಮೆಂಟಲ್ಲಿ ತಮ್ಮ ಬಿಸ್ನೆಸ್ಸನ್ನು ನಡೆಸ್ತಾರೆ. ಸೊ ಮೇಜರ್ ಆಗಿ ಜಿಯೋನ ಬಿಸ್ನೆಸ್ಸನ್ನು ನಾವು ಗಮನಿಸಿದಾಗ ಪ್ರಾಫಿಟ್ 24% ಇಯರ್ ಆನ್ ಇಯರ್ ಜಂಪ್ ಆಗಿದೆ. 4,335 ಕೋಟಿಯ ಪ್ರಾಫಿಟ್ಸನ್ನು ಜಿಯೋ ಮಾಡಿದೆ. ಹಾಗೆ ಟ್ರೈನ ಡೇಟಾ ಪ್ರಕಾರ ಜಿಯೋ ಈ ಒಂದು ಕ್ವಾರ್ಟರ್ನಲ್ಲಿ 31 ಲಕ್ಷ ಹೊಸ ಸಬ್ಸ್ಕ್ರೈಬರ್ಗಳನ್ನು ಆ್ಯಡ್ ಮಾಡ್ಕೊಂಡಿದೆ. ಸೊ ಟೋಟಲ್ ಸಬ್ಸ್ಕ್ರೈಬರ್ ಕೌಂಟ್ 40 ಕೋಟಿ ದಾಟಿದೆ. ಹಾಗೆ ಜುಲೈ 26ರಿಂದ 5G ಆಕ್ಷನ್ಸ್ ನಡೆಯುತ್ತೆ. ಸೊ ಈ ಒಂದು 5G ಆಕ್ಷನ್ಸ್ಗೆ ಟೆಲಿಕಾಂ ಕಂಪನಿಗಳು ಮೊದಲಾಗಿ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಜಿಯೋ ಇಲ್ಲಿ ಹೆಚ್ಚಿನ ಒಂದು ಡೆಪಾಸಿಟ್ ಅನ್ನ ಮಾಡಿದೆ. 14,000 ಕೋಟಿಯಷ್ಟು ಡೆಪಾಸಿಟ್ ಜಿಯೋ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಅದೇ ನಾವು ಅದಾನಿ ನೆಟ್ವರ್ಕ್ಸ್ ಅನ್ನ ಗಮನಿಸಿದಾಗ ಕೇವಲ 100 ಕೋಟಿಯ ಡೆಪಾಸಿಟ್ ಅನ್ನ ಮಾತ್ರ ಅವರು ಮಾಡಿದ್ದಾರೆ. ಸೊ ಈ ರೀತಿಯ ಡೆಪಾಸಿಟ್ ಅನ್ನ ಏನು ಟೆಲಿಕಾಂ ಕಂಪನಿಗಳು ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಅವರಿಗೆ ಸ್ಪೆಕ್ಟ್ರಮ್ ಅಲೋಕೇಶನ್ ಆಗುತ್ತೆ. ಸೊ ಇಲ್ಲಿ ಅದಾನಿ ಡೇಟಾ ನೆಟ್ವರ್ಕ್ಸ್ ಕೇವಲ 100 ಕೋಟಿಯ ಡೆಪಾಸಿಟ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವರು ಟೆಲಿಕಾಂ ಬಿಸ್ನೆಸ್ಗೆ ಎಂಟರ್ ಆಗ್ತಿಲ್ಲ. ಸೊ ಅವರು 5G ಸ್ಪೆಕ್ಟ್ರಮ್ಸ್ ಗಳನ್ನ ಅಕ್ವೈರ್ ಮಾಡ್ಕೋತಿರೋದು ಅವರ ಏರ್ಪೋರ್ಟ್ ಗಳಲ್ಲಿ ಪ್ರೈವೇಟ್ ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ. ಹಾಗೆ ಎರಡನೇ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ಭಾರತಿ ಏರ್ಟೆಲ್ 5,500 ಕೋಟಿಯ ಡೆಪಾಸಿಟ್ ಅನ್ನ ಮಾಡಿದ್ದಾರೆ. ಹಾಗೆ ವೊಡಾಫೋನ್ ಐಡಿಯಾ ಕೂಡ 2,200 ಕೋಟಿಯಷ್ಟು ಡೆಪಾಸಿಟ್ ಅನ್ನ ಮಾಡಿದ್ದಾರೆ. ಅದಾನಿ ಗ್ರೂಪ್ ಟೆಲಿಕಾಂ ಬಿಸ್ನೆಸ್ಗೆ ಎಂಟರ್ ಆಗೋದಿಲ್ಲ ಅನ್ನೋದು ರಿಲಯನ್ಸ್, ಏರ್ಟೆಲ್, ಸೊ ಎಲ್ಲ ಸ್ಟಾಕ್ಗಳಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಹಾಗೆಯೇ ಈ ಒಂದು ಡೆಪಾಸಿಟ್ನ ಪ್ರಕಾರ ನಾವು ಅಂದಾಜು ಮಾಡಿದಾಗ ಅತಿ ಹೆಚ್ಚಿನ ಒಂದು ಸ್ಪೆಕ್ಟ್ರಮ್ಸ್ಗಳನ್ನು ರಿಲಯನ್ಸ್ ಜಿಯೋ ಅಕ್ವೈರ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ ಬ್ರೋಕರೇಜ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ ಬಂದಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಒಂದು ರಿಸಲ್ಟ್ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಈಗ 2,500 ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಬ್ರೋಕರೇಜ್ಗಳ ಟಾರ್ಗೆಟ್ಗಳು 3,000ವರೆಗೂ ಇತ್ತು. ಸೊ ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ನ ನಂತರ ಯಾವ ರೀತಿಯ ಟಾರ್ಗೆಟ್ಸ್ಗಳನ್ನು ಬ್ರೋಕರೇಜ್ಗಳು ಕೊಡ್ತಾರೆ ಅಂತ. ಸೊ ರಿಲಯನ್ಸ್ನ ಪರ್ಫಾರ್ಮೆನ್ಸ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ 2024 ವೇಳೆಗೆ ಬ್ಯಾಡ್ ಲೋನ್ ರೇಷಿಯೋ ಏನಿದೆ ಅದು 5ರಿಂದ 5.5%ಗೆ ಇಳಿಕೆ ಆಗುತ್ತೆ ಅಂತ ಆನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಗ್ರಾಸ್ NPA ನಾವು ಗಮನಿಸಿದಾಗ ಈಗ ಮಾರ್ಚ್ 2022ರಲ್ಲಿ 6%ನಷ್ಟು ಗ್ರಾಸ್ NPA ಬ್ಯಾಂಕ್ಗಳಲ್ಲಿ ಕಾಣಿಸ್ತಿದೆ. ಸೊ ಅದು 5ರಿಂದ 5.5%ಗೆ ಇಳಿಕೆ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ಒಂದು ವ್ಯೂ ಆಗಿದೆ. ಹಾಗೆ ಭಾರತದ GDP ಕೂಡ ಅಷ್ಟೇ 2024 ವೇಳೆಗೆ 6.5ರಿಂದ 7% ಆನ್ಯುಯಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಆನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಇಂಡಿಯಾದ ಎಕಾನಮಿ ಗ್ರೋ ಆಗಬೇಕು ಅಂದಾಗ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಮುಂದಿನ 2-3 ವರ್ಷದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಪ್ರಿಡಿಕ್ಷನ್ಸ್ ಇದಾವೆ. ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಅಂತ ಬಂದಾಗ 4 ಪ್ರೈವೇಟ್ ಸೆಕ್ಟರ್ನ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ. HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಹಾಗೆಯೇ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಮೇಲೆ ನಾವು ಫೋಕಸ್ ಅನ್ನ ಇಡಬೇಕಾಗುತ್ತೆ. ಹಾಗೆ ಪಬ್ಲಿಕ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿಕೊಂಡಾಗ SBI ದೊಡ್ಡ ಪ್ಲೇಯರ್ ಆಗಿರ್ತಾರೆ.
ನಾವು ಸ್ಟೇಬಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರಬೇಕು ಅಂತ ಅಂದಾಗ ಮನಿ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮನಿ ಮ್ಯಾನೇಜ್ಮೆಂಟ್ ಅನ್ನ ಸರಿಯಾಗಿ ಮಾಡ್ತಾ ಹೋದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಸರಿಯಾಗಿ ಇರುತ್ತೆ. ಸೈಕಾಲಜಿ ಆಫ್ ಮನಿ ಈ ಪುಸ್ತಕ ಹಣದ ನಿರ್ವಹಣೆಯನ್ನ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನ ಅರ್ಥ ಮಾಡಿಸೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಸೊ ಕೇವಲ ಮನಿ ಮ್ಯಾನೇಜ್ಮೆಂಟ್ ಒಂದೇ ಅಲ್ಲ, ನಮ್ಮ ದುಡ್ಡನ್ನು ನಾವು ಹೇಗೆ ಇನ್ವೆಸ್ಟ್ ಮಾಡ್ತಾ ಕಾಂಪೌಂಡ್ ಮಾಡೋದು ಅದನ್ನ ಕೂಡ ತಿಳ್ಕೊಬೇಕಾಗುತ್ತೆ. 21 ಸಕ್ಸೆಸ್ ಸೀಕ್ರೆಟ್ಸ್ ಆಫ್ ಸೆಲ್ಫ್ ಮೇಡ್ ಮಿಲೇನಿಯರ್ಸ್ ಈ ಒಂದು ಪುಸ್ತಕದಿಂದ ನಾವು ಮಿಲೇನಿಯರ್ಸ್ ಯಾವ ರೀತಿಯಲ್ಲಿ ಆಗೋದು, ಅಂದ್ರೆ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಯಾವ ರೀತಿಯಲ್ಲಿ ಆಗೋದು, ಸೊ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಗಳನ್ನ ಯಾವ ರೀತಿಯಲ್ಲಿ ರೀಚ್ ಮಾಡೋದು, ಸೊ ಅದ್ರ ಬಗ್ಗೆ 21 ಸೀಕ್ರೆಟ್ಸ್ ಗಳು ಈ ಒಂದು ಬುಕ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಪುಸ್ತಕಗಳ ಆಡಿಯೋ ಸಮರಿಯನ್ನ ನೀವು ಕುಕು FM ಅಲ್ಲಿ ಕೇಳಬಹುದಾಗುತ್ತೆ. ಸೈಕಾಲಜಿ ಆಫ್ ಮನಿ ಆಗಿರ್ಬೋದು, 21 ಸಕ್ಸೆಸ್ ಸೀಕ್ರೆಟ್ಸ್ ಆಫ್ ಸೆಲ್ಫ್ ಮೇಡ್ ಮಿಲೇನಿಯರ್ಸ್ ಆಗಿರ್ಬೋದು, ಹಾಗೆ ಒನ್ ಸ್ಮಾಲ್ ಸ್ಟೆಪ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಸೊ ಎಲ್ಲಾ ಬುಕ್ ಗಳ ಆಡಿಯೋ ಸಮರಿ ಕುಕು FM ಆಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ನೀವು ರಿಜಿಸ್ಟರ್ ಆದ್ರೆ ಮೊದಲ 250 ಯೂಸರ್ಸ್ ಗಳಿಗೆ 50% ಅಷ್ಟು ಡಿಸ್ಕೌಂಟ್ ಇರುತ್ತೆ. ಸೊ ನೀವು SHMK 50 ಅನ್ನುವಂತ ಕೂಪನ್ ಕೋಡ್ ಅನ್ನ ಬಳಸ್ಕೋಬೇಕಾಗುತ್ತೆ. ಸೊ ಈ ಒಂದು ಕೂಪನ್ ಕೋಡ್ ಅನ್ನ ನೀವು ಬಳಸ್ಕೊಂಡ್ರೆ 399 ರೂಪಾಯಿಯ ಕಂಟೆಂಟ್ ಏನಿದೆ ಅದನ್ನ ವರ್ಷಕ್ಕೆ ಕೇವಲ 199 ರೂಪಾಯಿಲಿ ನೀವು ಆಕ್ಸೆಸ್ ಮಾಡಬಹುದಾಗುತ್ತೆ. 1000ಕ್ಕೂ ಹೆಚ್ಚಿನ ಬುಕ್ ಸಮರಿಗಳು, 4500 ಗಂಟೆಗೂ ಹೆಚ್ಚಿನ ಒಂದು ಆಡಿಯೋ ಸಮರಿಯನ್ನ ಆರಾಮಾಗಿ ನೀವು ಯಾವುದೇ ಒಂದು ಬಿಸಿ ಶೆಡ್ಯೂಲ್ ನ ಮಧ್ಯೆ ಕೂಡ ಕೇಳಬಹುದಾಗುತ್ತೆ. ಸೊ ಬಂಧನ್ ಬ್ಯಾಂಕ್ ತಮ್ಮ Q1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಪ್ರಾಫಿಟ್ ನಲ್ಲಿ 138% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 886 ಕೋಟಿ ಪ್ರಾಫಿಟ್ಸ್ ಅನ್ನ ಬಂಧನ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ವರ್ಷ ಜೂನ್ 2021ರಲ್ಲಿ ಅವರ ಪ್ರಾಫಿಟ್ 373 ಕೋಟಿಯಷ್ಟು ಇತ್ತು. ಸೊ ಪ್ರಾಫಿಟ್ ನಲ್ಲಿ ತುಂಬಾನೇ ಜಂಪ್ ಕಾಣಿಸ್ತಿದೆ. ಸೊ ನೋಡಬಹುದು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ಗಳು ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ಹಾಗೆ ಅವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ. 18.9% ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ ಗ್ರೋತ್ ಕಾಣಿಸ್ತಿದೆ. ಹಾಗೆ ಡೆಪಾಸಿಟ್ ಕೂಡ ಅಷ್ಟೇ 20% ಅಷ್ಟು ಇನ್ಕ್ರೀಸ್ ಆಗಿದೆ. ಬಂಧನ್ ಬ್ಯಾಂಕ್ ಈಗ 285 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದು ಸಮಯದಲ್ಲಿ 700 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದ್ದಂತಹ ಬ್ಯಾಂಕ್ ತುಂಬಾನೇ ಕರೆಕ್ಷನ್ ಬಂಧನ್ ಬ್ಯಾಂಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಬ್ಯಾಂಕ್ ಕೂಡ ಅಷ್ಟೇ ಒಳ್ಳೆ ಒಂದು ರಿಕವರಿಯನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಬಂಧನ್ ಬ್ಯಾಂಕ್ ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ ಎಸ್ ಬ್ಯಾಂಕ್ ಕೂಡ ನಿನ್ನೆ ಒಳ್ಳೆ ಮೊಮೆಂಟಮ್ ಅನ್ನ ತೋರಿಸಿತ್ತು. 15 ರೂಪಾಯಿಯ ಹೈ ಅನ್ನು ಕೂಡ ಟಚ್ ಮಾಡಿತ್ತು. 12-13 ರೂಪಾಯಿ ಲೆವೆಲ್ ಹತ್ರ ಎಸ್ ಬ್ಯಾಂಕ್ ಟ್ರೇಡ್ ಮಾಡ್ತಿತ್ತು. ಸೊ ಒಂದೇ ತಿಂಗಳಲ್ಲಿ ನಮಗೆ 17% ಅಷ್ಟು ಜಂಪ್ ಎಸ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಮೊಮೆಂಟಮ್ಗೆ ಮೇಜರ್ ರೀಸನ್ ಇವರು ತಮ್ಮ ಬ್ಯಾಡ್ ಲೋನ್ಸ್ ಗಳನ್ನ ARC ಗೆ ಮೂವ್ ಮಾಡ್ತಾರೆ ಅನ್ನುವಂತ ನ್ಯೂಸ್ ಇದೆ. 48,000 ಕೋಟಿಯಷ್ಟು ಬ್ಯಾಡ್ ಲೋನ್ ಬ್ಯಾಂಕ್ ಇಂದ ಮೂವ್ ಆಗುತ್ತೆ. ಕಾರ್ಲೈಲ್ ಗ್ರೂಪ್ ಮತ್ತೆ ಇನ್ನೊಂದು FII ಇಲ್ಲಿ ಆಲ್ಮೋಸ್ಟ್ $1 ಬಿಲಿಯನ್ ಅಂದ್ರೆ 8,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇದನ್ನ ಈಗ ಪ್ರಿಫರೆನ್ಷಿಯಲ್ ವಾರೆಂಟ್ ಗಳ ರೀತಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಮುಂಬರುವ ದಿನಗಳಲ್ಲಿ ಇವರಿಗೆ ಶೇರ್ಸ್ ಗಳು ಅಲಾಟ್ ಆಗುತ್ತೆ ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ RBI ನ ಕಡೆಯಿಂದ ಈ ಒಂದು ಇನ್ವೆಸ್ಟ್ಮೆಂಟ್ ಗೆ ಅಪ್ರೂವಲ್ ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಕೂಡ ಎಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ Q1 ನ ರಿಸಲ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಬ್ಯಾಂಕ್ಗೆ. ಸೊ ಎಸ್ ಬ್ಯಾಂಕ್ ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಖಂಡಿತವಾಗ್ಲೂ 16 ರೂಪಾಯಿಯ ಲೆವೆಲ್ಸ್ ನಮಗೆ ಎಸ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಇಲ್ಲಿ ಶಾರ್ಟ್ ಟರ್ಮ್ ಗೆ ಟ್ರೇಡಿಂಗ್ ಅನ್ನ ಮಾಡ್ತಿದ್ರೆ ಅಂದಾಗ ಇಮಿಡಿಯೇಟ್ ಸಪೋರ್ಟ್ ಇರೋದು 13 ರೂಪಾಯಿ 80 ಪೈಸೆ ಹತ್ರ. ಸೊ ಆ ಒಂದು ಲೆವೆಲ್ ಹತ್ರ ಸ್ಟಾಪ್ ಲಾಸ್ ಅನ್ನ ಇಟ್ಕೋಬೇಕಾಗುತ್ತೆ ಶಾರ್ಟ್ ಟರ್ಮ್ ನ ಪರ್ಸ್ಪೆಕ್ಟಿವ್ಸ್ ಇದ್ದಾಗ. ಸೊ ರೆಸಿಸ್ಟೆನ್ಸ್ ಗಮನಿಸಿದಾಗ 15 ರೂಪಾಯಿ 50 ಪೈಸೆ 15 ರೂಪಾಯಿ 80 ಪೈಸೆ ಹತ್ರ ಕಾಣಿಸುತ್ತೆ. ಈ ಒಂದು ಝೋನ್ಗಳು ಬ್ರೇಕ್ ಆದ್ರೆ 16 ರೂಪಾಯಿ 20 ಪೈಸೆವರೆಗೂ ಎಸ್ ಬ್ಯಾಂಕ್ ಹೋಗುವಂತ ಸಾಧ್ಯತೆ ಇರುತ್ತೆ. ಒಲೆಕ್ಟ್ರಾ ಗ್ರೀನ್ ಟೆಕ್ ಕಂಪನಿಗೆ ತೆಲಂಗಾಣ ಗೌರ್ಮೆಂಟ್ನ ಕಡೆಯಿಂದ 300 ಎಲೆಕ್ಟ್ರಿಕ್ ಬಸ್ಗಳ ಆರ್ಡರ್ ಸಿಕ್ಕಿದೆ. ಈ 300 ಎಲೆಕ್ಟ್ರಿಕ್ ಬಸ್ಗಳ ಆರ್ಡರ್ನ ಟೋಟಲ್ ವರ್ತ್ 500 ಕೋಟಿಯಷ್ಟು ಆಗುತ್ತೆ. ಸೊ 300 ಎಲೆಕ್ಟ್ರಿಕ್ ಬಸ್ಗಳನ್ನ ಇವರು 20 ತಿಂಗಳುಗಳಲ್ಲಿ ಡೆಲಿವರ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಬಸ್ಗಳಿಗೆ ಮೇಂಟೆನೆನ್ಸ್ ಪೀರಿಯಡ್ ಕೂಡ ಇರುತ್ತೆ. ಸೊ ಆ ಮೇಂಟೆನೆನ್ಸ್ ಅನ್ನ ಕೂಡ ಒಲೆಕ್ಟ್ರಾ ಗ್ರೀನ್ ಟೆಕ್ ಪ್ರೊವೈಡ್ ಮಾಡಬೇಕಾಗುತ್ತೆ. ತೆಲಂಗಾಣ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ TSRTC ಸೊ ಇವರು 300 ಎಲೆಕ್ಟ್ರಿಕ್ ಬಸ್ಗಳಿಗೆ ಆರ್ಡರ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಗೌರ್ಮೆಂಟ್ಗಳು ಎಲೆಕ್ಟ್ರಿಕ್ ಬಸ್ ಆರ್ಡರ್ಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಒಲೆಕ್ಟ್ರಾ ಗ್ರೀನ್ ಟೆಕ್ಗೆ ಈ ರೀತಿಯ ಬಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಅವರಿಗೆ ಹೆಚ್ಚಿನ ಆರ್ಡರ್ಸ್ಗಳು ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಟಾಟಾ ಮೋಟಾರ್ಸ್ ಅಶೋಕ್ ಲೇಲ್ಯಾಂಡ್ ಕೂಡ ಈ ರೀತಿಯ ಬಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೇಪಬಿಲಿಟಿಯನ್ನು ಹೊಂದಿದ್ದಾರೆ. ಈ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳ ಉಪಯೋಗ ಮಾಡ್ತಾರೆ. ಸೊ 200 ಕಿಲೋಮೀಟರ್ಸ್ನಷ್ಟು ಕೆಪಾಸಿಟಿಯನ್ನು ಇದು ಕೊಡುತ್ತೆ ಒಂದು ಸಿಂಗಲ್ ಚಾರ್ಜ್ ಮಾಡಿದಾಗ. ಹಾಗೆ ಕಂಪ್ಲೀಟ್ಲಿ ಬ್ಯಾಟರಿ ಚಾರ್ಜ್ ಆಗೋದಕ್ಕೆ 5 ಗಂಟೆಯ ಸಮಯ ಬೇಕಾಗುತ್ತೆ. ಒಲೆಕ್ಟ್ರಾ ಗ್ರೀನ್ ಟೆಕ್ ಕಂಪನಿ 2000ರಲ್ಲಿ ಪ್ರಾರಂಭ ಆದಂಥ ಕಂಪನಿ 2015ರಿಂದನೇ ಇವರು ಎಲೆಕ್ಟ್ರಿಕ್ ಬಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಲೆಕ್ಟ್ರಾ ಗ್ರೀನ್ ಟೆಕ್ ನಿನ್ನೆ ದಿನ ಒಳ್ಳೆ ಒಂದು ಮೊಮೆಂಟಮ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ 80,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಬರುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನ್ಸ್ಗಳು ಕೂಡ ಇದಾವೆ. ಸೊ ಇದೆಲ್ಲ ಆಟೋ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಗೇಲ್ ಇಂಡಿಯಾ ಕಳೆದ ಕ್ವಾರ್ಟರ್ನಲ್ಲಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಬೋನಸ್ಗಳನ್ನು ಇಶ್ಯೂ ಮಾಡುವಂಥ ಸಾಧ್ಯತೆ ಇರುತ್ತೆ. ಜುಲೈ 27 ಬುಧವಾರ ಇವರ ಬೋರ್ಡ್ ಮೀಟಿಂಗ್ ಇದೆ. ಸೊ ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಅವರು ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡೋ ಬಗ್ಗೆ ಡಿಸಿಷನ್ಸ್ಗಳನ್ನು ತಗೋತಾರೆ. ಸೊ ಯಾವ ಒಂದು ರೇಷಿಯೋದಲ್ಲಿ ಬೋನಸ್ ಶೇರ್ಗಳು ಬರುತ್ತೆ ಇದು ನಮಗೆ ವೆಡ್ನೆಸ್ಡೇ ಗೊತ್ತಾಗುತ್ತೆ.
ಗೇಲ್ನಲ್ಲಿ 28 ಆನಲಿಸ್ಟ್ಗಳು ಸ್ಟಾಕ್ ಕವರೇಜ್ ಅನ್ನ ಮಾಡಿದ್ದಾರೆ. ಸೊ ಯಾರು ಕೂಡ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿಲ್ಲ. ಆವರೇಜ್ ಟಾರ್ಗೆಟ್ ಪ್ರೈಸ್ ಅನ್ನ ಗಮನಿಸಿದಾಗ 185ರ ಆವರೇಜ್ ಟಾರ್ಗೆಟ್ ಪ್ರೈಸ್ ಕಾಣಿಸ್ತಿದೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಕೂಡ ಗೇಲ್ ಪ್ರೊವೈಡ್ ಮಾಡ್ತಾರೆ. ಗೇಲ್ ಇಂಡಿಯಾ ಈಗ 141ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆವರೇಜ್ ಟಾರ್ಗೆಟ್ ಪ್ರೈಸ್ 185 ನೋಡೋದಕ್ಕೆ ಸಿಗುತ್ತೆ. JSW ಸ್ಟೀಲ್ ಕೂಡ ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 86% ಫಾಲ್ ಆಗಿದೆ. 838 ಕೋಟಿ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ ಈ ಒಂದು ಕ್ವಾರ್ಟರ್ನಲ್ಲಿ. ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 6000 ಕೋಟಿಯಷ್ಟು ಇತ್ತು. ಸೊ ಪ್ರಾಫಿಟ್ ತುಂಬಾನೇ ಫಾಲ್ ಆಗಿದೆ. ಸೊ JSW ಸ್ಟೀಲ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಕ್ರೋರ್ಸ್ ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ರೆವೆನ್ಯೂ ಗಮನಿಸಿದಾಗ ರೆವೆನ್ಯೂ ಕ್ವಾರ್ಟರ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಸೊ ಇವರಿಗೆ ಮೇಜರ್ ಎಫೆಕ್ಟ್ ಬೀಳ್ತಿರೋದು ಎಕ್ಸ್ಪೆನ್ಸಸ್ ನಲ್ಲಿ. ಜೂನ್ 2021ರಲ್ಲಿ ನೀವು ಗಮನಿಸಬಹುದು 20,000 ಕೋಟಿಯಷ್ಟು ಎಕ್ಸ್ಪೆನ್ಸ್ ಇತ್ತು. ಈ ಒಂದು ಕ್ವಾರ್ಟರ್ನಲ್ಲಿ ಆಲ್ಮೋಸ್ಟ್ 37,000 ಕೋಟಿಯ ಎಕ್ಸ್ಪೆನ್ಸಸ್ ಬಂದಿದೆ. ಸೊ ಖರ್ಚು ವೆಚ್ಚಗಳು ಡಬಲ್ ಆಗ್ತಿದಾವೆ. ಮೇಜರ್ ರೀಸನ್ ಇವರ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು. ಹಾಗೆ ಪ್ರಾಫಿಟ್ಸ್ ಗಳನ್ನ ಗಮನಿಸಿದಾಗ ಈ ಒಂದು ಕ್ವಾರ್ಟರ್ನಲ್ಲಿ 839 ಕೋಟಿಯ ಪ್ರಾಫಿಟ್ಸ್ ಕಾಣಿಸ್ತಿದೆ. ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 5,900 ಕೋಟಿ ಇತ್ತು. ರೆವೆನ್ಯೂ ತುಂಬಾನೇ ಕಮ್ಮಿ ಇದ್ರೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ JSW ಸ್ಟೀಲ್ ಮಾಡಿದ್ರು. ಏನಕ್ಕೆಂದ್ರೆ ಆಗ ಎಕ್ಸ್ಪೆನ್ಸಸ್ ಕಮ್ಮಿ ಬಂದಿತ್ತು. ಹಾಗೆ ಕ್ವಾರ್ಟರ್ ಕಂಪೇರ್ ಮಾಡಿದ್ರು ಕೂಡ ಪ್ರಾಫಿಟ್ ತುಂಬಾನೇ ಫಾಲ್ ಆಗಿದೆ. ಮೆಟಲ್ ಸೆಕ್ಟರ್ನ ಕಂಪನಿಗಳಿಂದ ಈ ಒಂದು ಕ್ವಾರ್ಟರ್ನಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. JSW ಸ್ಟೀಲ್ ನಿನ್ನೆ ಕೂಡ 1% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಸೋಮವಾರ ಕೂಡ ಸ್ವಲ್ಪ ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಅದಾನಿ ಎಂಟರ್ಪ್ರೈಸಸ್ ನ ಸಾಲ ತುಂಬಾನೇ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 2021ರಲ್ಲಿ ಇವರ ಸಾಲ 16,000 ಕೋಟಿಯಷ್ಟು ಇತ್ತು. ಸೊ ಅದೀಗ 41,000 ಕೋಟಿಗೆ ಏರಿಕೆ ಆಗ್ತಿರೋದು ಕಾಣಿಸ್ತಿದೆ. ರೆವೆನ್ಯೂ ಕೂಡ ಗ್ರೋ ಆಗ್ತಿದೆ. 39,000 ಕೋಟಿಯಷ್ಟು ರೆವೆನ್ಯೂ ಕಳೆದ ವರ್ಷದಲ್ಲಿ ಇತ್ತು. ಸೊ ರೆವೆನ್ಯೂ ಈಗ 69,000 ಕೋಟಿಯಷ್ಟು ಆಗಿದೆ. ಬಟ್ ಸಾಲ ಕೂಡ ಜಾಸ್ತಿ ಆಗ್ತದೆ. ಸೊ ಇದನ್ನ ಕೂಡ ಇನ್ವೆಸ್ಟರ್ಸ್ ಗಳು ಗಮನದಲ್ಲಿ ಇಡಬೇಕಾಗುತ್ತೆ. ಸೊ ಅದಾನಿ ಗ್ರೂಪ್ ನ ಬೇರೆ ಕಂಪನಿಗಳಿಗೆ ನಾವು ಗಮನಿಸಿದಾಗ ಅದಾನಿ ಎಂಟರ್ಪ್ರೈಸಸ್ ನ ಸಾಲ ತುಂಬಾನೇ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಅದಾನಿ ಗ್ರೂಪ್ ನಂತ ಕಂಪನಿಗಳು ಯಾಕೆ ಸಾಲವನ್ನ ಮಾಡ್ತಾರೆ ಅಂದಾಗ, ಸೊ ಅವರು ಸಾಲವನ್ನ ಮಾಡಿದಾಗ ಅವ್ರಿಗೆ ಏನು ಟೋಟಲ್ ರೆವೆನ್ಯೂ ಜನರೇಟ್ ಆಗುತ್ತೆ ಅದನ್ನ ಅವರು ಸಾಲದ ಬಡ್ಡಿ ತೀರ್ಸೋದಕ್ಕೆ ಯೂಸ್ ಮಾಡ್ಕೋತಾರೆ. ಆಗ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ಅವರಿಗೆ ಟ್ಯಾಕ್ಸಸ್ ಕೂಡ ಕಮ್ಮಿ ಆಗೋದು ಕಾಣಿಸುತ್ತೆ. ಆ ಒಂದು ಕಾರಣದಿಂದ ದೊಡ್ಡ ಕಂಪನಿಗಳು ಕೂಡ ಸಾಲವನ್ನ ಮಾಡ್ತಾರೆ. ಸೊ ಇವತ್ತು ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.